ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ರೀಸೆಂಟಾಗಿ ಹೀಗೆ ಹೋಗ್ಬೇಕಾದ್ರೆ ನಾನು ಅಂಬಿ ಸ್ಮಾರಕ ಹತ್ರ ಅಂದರೆ ಮೆಮೋರಿಯಲ್ ಅಂದರೆ ಸಮಾಧಿ ಹತ್ರ ಹೋಗಿದ್ದೆ ವೀಕ್ಷಕರೇ. ಅಲ್ಲಿ ನಾನು ನೋಡಿ ಒಂಥರ ತುಂಬ ವಿಷಯಗಳು ಆಶ್ಚರ್ಯಕರ ಅನಿಸಿದ್ದು. ಏನಕ್ಕೆ ಈ ಆಶ್ಚರ್ಯಕರ ಅನಿಸಿದ್ದು ಅನ್ನೋ ವಿಷಯಗಳನ್ನ ನಾನು ಈಗಲೇ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ, ಯಾರು ಈ ಕಂಠೀರವ ಸ್ಟುಡಿಯೋ ಅಂಬಿ ಮೆಮೋರಿಯಲ್ಗೆ ಹೋಗಬೇಕು ಅಂದರೆ ಕಂಠೀರವ ಸ್ಟುಡಿಯೋಗೆ 9 to 6 ಒಳಗೆ ಹೋಗಿ ವೀಕ್ಷಕರೇ. 9 AM to 6 PM ಒಳಗಡೆ ಹೋದರೆ ನೀವು ಅಂಬಿ ಮೆಮೋರಿಯಲ್ನ ಸ್ಮಾರಕವನ್ನು ನೋಡ್ಬೋದು ವೀಕ್ಷಕರೇ. ಏನಕ್ಕೆ ನಂಗೆ ಆಶ್ಚರ್ಯ ಅನಿಸಿದ್ದು ಅಂದರೆ ವೀಕ್ಷಕರೇ, ಕೆಲವು ವ್ಯಕ್ತಿಗಳಿರ್ತಾರೆ ವೀಕ್ಷಕರೇ. ಏನಕ್ಕೆ ಅಂದರೆ ಆ ಕೆಲವು ವ್ಯಕ್ತಿಗಳು ಅವರ ಜೀವನದಲ್ಲೂ ಒಳ್ಳೆ ರಾಜನ ಥರ ಬದುಕಿರ್ತಾರೆ ವೀಕ್ಷಕರೇ. ಒಳ್ಳೆ ರಾಜನ ಥರ ಏನಕ್ಕೂ ಕೇರ್ ಮಾಡ್ದಲೆ ನಾನು ಹಿಡ್ದಿದ್ದೆ ದಾರಿ, ಪ್ರತಿಯೊಂದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ, ಯಾವುದೇ ಪೊಲಿಟಿಕಲ್ ಆಗಿರಲಿ ಎಲ್ಲೇ ಆಗಿರಲಿ ನಾನು ನಡೆದಿದ್ದೇ ದಾರಿ ಅಂತ ರಾಜನ ಥರ ನಡೆದಿರ್ತಾರೆ ವೀಕ್ಷಕರೇ. ಆ ಸತ್ತ ಮೇಲೂ ಹಾಗೇ ಇರೋದಿರುತ್ತಲ್ಲ, ಅದು ಮೇಯ್ನ್ ಬೇಕಾಗಿರೋದು. ಈ ಅಂಬರೀಷನ್ನ ಸಮಾಧಿ ಅಂದರೆ ಮೆಮೋರಿಯಲ್ ಹತ್ರ ನೀವು ಹೋಗ್ಬಿಟ್ರೆ ವೀಕ್ಷಕರೇ, ಆ ಅಂಬರೀಷ್ ಅಣ್ಣಂದ ಅಂಬರೀಷ್ ಸರ್ದ ಸ್ಮಾರಕನೂ ನೋಡ್ತಾ ಇದ್ರೆ ನೀವು, ಇವರು ಈಗಲೂ ಒಳ್ಳೆ ರಾಜನ ಥರ ಇದ್ದಾರಲ್ಲ. ಆ ಕಳೆನೆ ಮುಂದೆ ನೀವು ಫ್ರಂಟ್ ಕಂಠೀರವ ಸ್ಟುಡಿಯೋ ಒಳಗೆ ಹೋದ ತಕ್ಷಣವೇ ನಿಮಗೆ ಅಂಬಿದೊಂದು ಇದು ಕಾಣಿಸುತ್ತೆ, ಸ್ಮಾರಕ, ಅದು ಸ್ಟ್ಯಾಚ್ಯೂ. ಅದು ನೋಡಿದರೆ ಒಳ್ಳೆ ಕಿಂಗ್ ರಾಜನ ಥರ, ಒಳ್ಳೆ ಬೆಂಗಳೂರನ್ನೇ ರೂಲ್ ಮಾಡ್ತಾರ ರಾಜನ ಥರ ನಿಂತಿದ್ದಾರೆ ವೀಕ್ಷಕರೇ. ಅದನ್ನೇ ಅನಿಸುತ್ತಲ್ವ. ಈಗ ತುಂಬ ಇಶ್ಯೂಸ್, ನಮ್ಮ ವಿಷ್ಣುವರ್ಧನ್ ಸಮಾಧಿ ಅಲ್ಲಿಗೂ ಹೋಗಿದೆ, ಅಭಿಯಾನ್ ಸ್ಟುಡಿಯೋ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಫುಲ್ ಕ್ಲಿಯರ್ ಮಾಡಿದ್ದಾರೆ. ನೋಡಿ, ಜೀವನ ಪರ್ಯಂತ ಕಷ್ಟ ಪಡ್ಕೊಂಡು, ಅಂದರೆ ಜನಗಳಿಂದ ಕಷ್ಟ, ಬೇರೆ ಬೇರೆ ಜನಗಳಿಂದ ಕಷ್ಟಪಟ್ಟು ಆ ಜೀವಿ ಸತ್ತೋಗಿದ್ದು. ಆ ಜೀವಿ ಸತ್ತ ಮೇಲೂ ಕೂಡ ಅದಕ್ಕೆ ಸಮಾಧಾನ ಇಲ್ಲ. ಅಲ್ಲಿಂದ ಮೈಸೂರಿಂದ ಬೆಂಗಳೂರಲ್ಲಿ ಸಮಾಧಿ ಇದು ತೆಗಿಯೋದು ನೋಡ್ಕೊಳ್ಳಿ ಯಾವ ಥರ ಇದು ಅಂತ. ನೀನು ಜೀವನದಲ್ಲಿ ಒಳ್ಳೆ ಕೆಲಸನೇ ಮಾಡಿರು, ಬಟ್ ಆದರೂ ನಿಂದು ಅಲ್ಲದೇ ಇರೋ ಜಾಗದಲ್ಲಿ ಏನಾದ್ರು ಇದು ಮಾಡಿರೆ ನಿನಗೆ ಸತ್ತ ಮೇಲೂ ಇದು ಸಿಗಲ್ಲ, ಒಂಥರ ಸ್ವರ್ಗ ಸಿಗಲ್ಲ, ಪುಣ್ಯ ಸಿಗಲ್ಲ ಅಂತ ಹೇಳೋದು ಇದಕ್ಕೇನೆ. ನೀನು ಜೀವನದಲ್ಲಿ ಎಷ್ಟೋ ಚೆನ್ನಾಗಿ ಮಾಡಿರ್ತೀಯ, ನೀನು ದೇವರು ಅಂದ್ಕೊತಾರೆ, ಬಟ್ ಸತ್ತ ಮೇಲೂ ನಿನಗೆ ಒಳ್ಳೆ ಸ್ವರ್ಗ ಸಿಗ್ತಾಯಿಲ್ಲ, ನರಕ ಅಂತಾರೆ ಯಾವ ಥರ. ಅದನ್ನು ಈ ಅಂಬರೀಷ್ ಅಣ್ಣನ ನೀವು ಇದಕ್ಕೆ ಹೋಗ್ಬಿಟ್ರೆ, ಅಂಬರೀಷ್ ಸರ್ದ ಕಂಠೀರವ ಸ್ಟುಡಿಯೋ ಒಳಗೆ ಹೋಗ್ಬಿಟ್ರೆ ನೀವು ಯಾವುದೋ ಲೋಕದಲ್ಲಿದ್ದೀರಾ ಅನಿಸುತ್ತೆ. ಆ ಮೆಮೋರಿಯಲ್ ಅದನ್ನು ಮಾಡಿದಾರಲ್ಲ, ಸ್ಮಾರಕದ ಇದೆಯಲ್ಲ, ಅದು ಆ ಸಮಾಧಿ ಇದ್ರದ್ದು, ಇದನ್ನು ನೋಡ್ಬಳೆ ಹೋದರೆ ಐಫನ್ ಟವರ್ ಥರ ಮಾಡಿದ್ದಾರೆ ವೀಕ್ಷಕರೇ. ಐಫನ್ ಟವರ್ ಥರ, ನೀವು ಪ್ಯಾರಿಸಿಗೆ ಹೋದ್ರೆ ಇರುತ್ತಲ್ಲ, ಆ ಟವರ್ ಥರ ನೋಡಿ ಮಾಡಿದ್ದಾರೆ. ಆ ಟವರ್ ಒಳಗಡೆ ಅಂಬರೀಷ್ ಅಣ್ಣ ಸಮಾಧಿ ಇದೆ. ಎಷ್ಟು ರಾಜನ ಥರ ಕೂತಿರ್ಬೇಡ ಅಂಬರೀಷ್ ಅಣ್ಣ ಅಲ್ಲಿ ಪ್ಲಸ್ ಸುತ್ತಲೂ ಅವ್ರದ್ದೊಂದು ಮೇಯ್ನ್ ಇದರಲ್ಲಿ ಸ್ಟ್ಯಾಚ್ಯೂ ಬೇರೆ. ಆಲ್ಮೋಸ್ಟ್ ನಿಮಗೆ 1/2 ಎಕರೆ ಜಾಗದಲ್ಲಿ ಆ ಮೆಮೋರಿಯಲ್ ಎಲ್ಲ ಇರೋದು. ಅದಾದಮೇಲೆ ನಿಮಗೆ ಹಂಪಿ ಥಿಯೇಟರ್ ಥರ ದೊಡ್ಡದಾಗಿ ಏನೋ ಒಂದು ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾವ್ರೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅದು ಯಾವ ಥರ ಇದೆ ಅವ್ರು ನೋಡೋಕ್ಕೆ ಕಣ್ಣು ಸಾಲದು ವೀಕ್ಷಕರೇ. ಅಯ್ಯೋ, ತುಂಬ ಜನ ಅಟ್ಲೀಸ್ಟ್ ಏನಾರಾಗಲಿ ಮನುಷ್ಯ ಏನಾರು ಅವ್ನ ಜೀವನದಲ್ಲಿ ಹಣ ಏನು ಮಾಡ್ತಾನೋ ಗೊತ್ತಿಲ್ಲ, ಅಟ್ಲೀಸ್ಟ್ ಸಾಯ್ಬೇಕಾದ್ರೆ ಒಂದು 1/2 ಎಕರೆ 1 ಎಕರೆ ಜಾಗ ಮಾಡಿ ಇಟ್ಕೊಂಡಿದ್ರೆ, ಹಣ ನಾನು ಸತ್ತ ಮೇಲೆ ಅಲ್ಲೋಗಿ ಉಣಿ, ಅಟ್ಲೀಸ್ಟ್ ಅಲ್ಲಿ ನನ್ನದು ಮೆಮೊರಿದು ಇರಲೇಬೇಕು. ಜನಗಳು ಯಾರು ಕಿತ್ತಾಡಬಾರ್ದು, ಏನು ಮಾಡಬಾರ್ದು, ಅಟ್ಲೀಸ್ಟ್ ಅಲ್ಲೊಂದು ಸ್ಮಾರಕ ಇರಬೇಕು ನಂದು ಅನ್ನೋದೊಂದು ಇದಿರಬೇಕು ವೀಕ್ಷಕರೇ. ಅದೊಂದು ಅರ್ಥ ಆಯಿತು ಅಲ್ಲಿಗೆ ಹೋದ್ಮೇಲೆ. ಆ್ಯಕ್ಚುಲಿ ಎಷ್ಟೇ ನೀನು ಜೀವನದಲ್ಲಿ ಎಷ್ಟೇ ಸಹಾಯ ಮಾಡು, ಎಷ್ಟೇ ಪ್ರಾಣಜೀವಿಯಾಗಿರು, ಒಳ್ಳೆ ಕೆಲಸ ಮಾಡಾಗಿರು, ನೀನೇನು ಅಟ್ಲೀಸ್ಟ್ ಮಾಡ್ಕೊಂಡಿಲ್ಲ, ನೀನು ಎಷ್ಟೋ ಹೆಸರು ಮಾಡಿದೀಯ ಅಂದರೆ ನೋಡಿ ಈ ಥರ ಆಗ್ಬಿಡ್ತವೆ. ಇನ್ನೊಬ್ಬ ಮೇರು ಆಕ್ಟರ್ ನೋಡಿದರೆ ಒಂಥರ ಕಣ್ಣೀರು ಬರುತ್ತೆ, ಇನ್ನೊಬ್ಬರು ನೋಡಿದರೆ ರಾಜನ ಥರ ಇದ್ದಾರೆ. ಒಂಥರ ಇದು ವೀಕ್ಷಕರೇ. ಅವೆಲ್ಲ ನೋಡಿದಾಗ ಮನುಷ್ಯ ಏನೇ ಮಾಡು, ನೀನು ಅಟ್ಲೀಸ್ಟ್ ಒಂದು ನಿಮ್ಮ ಊರಲ್ಲಾರು ಆಗಲಿ, ನಿಮ್ಮ ಎಕ್ಕಡೆಲಾರು ಆಗಲಿ ಒಂದು ಸ್ವಲ್ಪ ಜಮೀನು ಮಾಡಿ ಇಟ್ಕೊಂಡಿದ್ರೆ, ಅಟ್ಲೀಸ್ಟ್ ನಮ್ಮ ಕಾಲದಲ್ಲಾದರೂ ಆಗಲಿ, ಅಟ್ಲೀಸ್ಟ್ ಆ ಜಾಗದಲ್ಲಿ ನಮ್ಮ ಇದಿರುತ್ತೆ, ಒಂದು ಸ್ಮಾರಕ ಅಲ್ಲದೆ ಇದ್ರೂ ನಮ್ಮದೊಂದು ಜಾಗ ಕ್ಲೀನಾಗಿ ಶಾಂತಿಯುತವಾಗಿ ಮಲ್ಗಕ್ಕಾರು ಒಂದು ಇದಿರುತ್ತೆ, ಜಾಗ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಅಂಬಿ ಸರ್ ಥರ ಅಟ್ಲೀಸ್ಟ್ ಪುಣ್ಯವಂತರ ಆಗಿರಬೇಕು ವೀಕ್ಷಕರೇ. ಬದುಕಿದ್ದಾಗಲೂ ರಾಜನಂತೆ, ಸತ್ತ ಮೇಲೂ ರಾಜನಂತೆ ಇರಬೇಕು ವೀಕ್ಷಕರೇ. ಹಾಗಾಗಿ ರೀಸೆಂಟ್ಲಿ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದಾಗ, ಅಲ್ಲಿಗೆ ಹೋದಾಗ ನನಗೆ ಆ ಮೆಮೊರಿಯಲ್ಲಿಗೆ ಹೋದಾಗ ಆಶ್ಚರ್ಯಕರ ಏನೇನು ಅನ್ನಿಸ್ತು ಸಂಗತಿಗಳು, ಹೇಗಿದೆ, ಯಾವ ಟೈಮಿಗೆ ಓಪನ್ನು, ಏನೇನು ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಮತ್ತು ನೀವು ಯಾವ ಥರ ಹೋಗಬೇಕು ಅಲ್ಲಿಗೆ, ಯಾವ ಟೈಮಲ್ಲಿ ಅನ್ನೋ ಎಲ್ಲ ಚಿತ್ರಣನೂ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇದೊಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಎಲ್ಲ ಒಪಿನಿಯನ್ನು ಕಮೆಂಟ್ಸ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.